ಮಹದೇವಪುರದ ಕಿಮ್ಸ್ ಆಸ್ಪತ್ರೆಯಲ್ಲಿ ಕಿಮ್ಸ್ ರೆನೋವಾ ಆಂಕಾಲಜಿ ಇನ್ಸ್ಟಿಟ್ಯೂಟ್ ಉದ್ಘಾಟನೆ, ಕ್ರಿಕೆಟ್ ದಿಗ್ಗಜ ವಿವಿಎಸ್ ಲಕ್ಷ್ಮಣ್ ಚಾಲನೆ. ಕ್ಯಾನ್ಸರ್ ವಿಜೇತರಿಗಾಗಿ ಸಮರೋಹಣ ಸಾರಥಿ ಕಾರ್ಯಕ್ರಮ. ಲಕ್ಷ್ಮಣ್ ಸಾಧನೆಯ ನೆನಪಿನಲ್ಲಿ 134 ಉಚಿತ ತಪಾಸಣಾ ಶಿಬಿರಗಳ ಪ್ರತಿಜ್ಞೆ. ಬೆಂಗಳೂರು ಜೂನ್ 21. ನಗರದ ಮಹದೇವಪುರದಲ್ಲಿರುವ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅತ್ಯಾಧುನಿಕ ಹಾಗೂ ಸಮಗ್ರ ಕ್ಯಾನ್ಸರ್ ಆರೈಕೆ ಕೇಂದ್ರವಾದ ಕಿಮ್ಸ್ ರೆನೋವಾ ಆಂಕಾಲಜಿ ಇನ್ಸ್ಟಿಟ್ಯೂಟ್ ಅನ್ನು ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ಭಾರತದ ಪ್ರಸಿದ್ಧ ಮಾಜಿ ಅಂತಾರಾಷ್ಟ್ರ ಕ್ರಿಕೆಟಿಗ ಹಾಗೂ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಎನ್ಸಿಯ ಮುಖ್ಯಸ್ಥ ಶ್ರೀ ವಿವಿಎಸ್ ಲಕ್ಷ್ಮಣ್ ಅವರು ಈ ನೂತನ ಕೇಂದ್ರಕ್ಕೆ ಚಾಲನೆ ನೀಡಿದರು. ಇದು ಸಿಲಿಕಾನ್ ಸಿಟಿಯಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ರಂಗವನ್ನು ಮತ್ತಷ್ಟು ಬಲಪಡಿಸುವಲ್ಲಿ ಪ್ರಮುಖ ಮೈಲಿಗಲ್ಲಾಗಿ ಹೊರಹೊಮ್ಮಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಆರೋಗ್ಯ ರಂಗದ ಪ್ರಮುಖ ನಾಯಕರು, ಹೆಸರಾಂತ ಆಂಕಾಲಜಿ ತಜ್ಞರು, ಗಣ್ಯರು ಮತ್ತು ಕ್ಯಾನ್ಸರ್ನಿಂದ ಗುಣಮುಖರಾದ ರೋಗಿಗಳು ಭಾಗವಹಿಸಿದ್ದರು. ಸಮರೋಹಣ ಸಾರಥಿ ಮತ್ತು 134 ಉಚಿತ ಶಿಬಿರಗಳ ಘೋಷಣೆ. ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದವರ ಧೈರ್ಯ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಗೌರವಿಸುವ ಸಲುವಾಗಿ ಸಮಾರಂಭದಲ್ಲಿ ಸಮರೋಹಣ ಸಾರಥಿ ಸರ್ವೈವರ್ ಪ್ರೋಗ್ರಾಂ ಎಂಬ ವಿಶೇಷ ಉಪಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಚಿಕಿತ್ಸಾಲಯದ ಮೂಲಕ ಸಮಾಜದಲ್ಲಿ ಭರವಸೆ ಮೂಡಿಸಿದ ಕ್ಯಾನ್ಸರ್ ಯೋಧರನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು. ಉಳಿದಂತೆ ಸಮಾಜದ ಹಿಂದುಳಿದ ವರ್ಗಗಳಲ್ಲಿ ಕ್ಯಾನ್ಸರ್ ಅನ್ನು ಆರಂಭಿಕ ಹಂತದಲ್ಲೇ ಪತ್ತೆಹಚ್ಚುವ ನಿಟ್ಟಿನಲ್ಲಿ ಕಿಮ್ಸ್ ರೆನೋವಾ ಆಂಕಾಲಜಿ ಇನ್ಸ್ಟಿಟ್ಯೂಟ್ ಮತ್ತು ಸಮರೋಹಣ ಕ್ಯಾನ್ಸರ್ ಫೌಂಡೇಶನ್ ಜಂಟಿಯಾಗಿ 134 ಉಚಿತ ಸ್ಕ್ರೀನಿಂಗ್ ಕ್ಯಾಂಪ್ ಆಯೋಜಿಸುವ ಪ್ರತಿಜ್ಞೆ ಕೈಗೊಳ್ಳಲಾಯಿತು. ಭಾರತದ ಪರವಾಗಿ 134 ಟೆಸ್ಟ್ ಪಂದ್ಯಗಳನ್ನು ಆಡಿರುವ ವಿವಿಎಸ್ ಲಕ್ಷ್ಮಣ್ ಅವರ ಐತಿಹಾಸಿಕ ಕ್ರೀಡಾ ಸಾಧನೆಯ ಪ್ರೇರಣೆಯೊಂದಿಗೆ ಈ 134 ಉಚಿತ ಜಾಗೃತಿ ಮತ್ತು ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಕ್ರಿಕೆಟ್ ಮತ್ತು ಕ್ಯಾನ್ಸರ್ ಹೋರಾಟದ ಸಾಮ್ಯತೆ ಸಂವಾದ. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಕ್ರಿಕೆಟ್ ದಿಗ್ಗಜ ವಿವಿಎಸ್ ಲಕ್ಷ್ಮಣ್ ಅವರೊಂದಿಗೆ ಕಿಮ್ಸ್ ಆಸ್ಪತ್ರೆಯ ಪ್ರಮುಖ ತಜ್ಞರಾದ ಡಾ. ಸಂದೀಪ್ ನಾಯಕ್ ಅಧ್ಯಕ್ಷರು, ಆಂಕಾಲಜಿ ಮತ್ತು ಡಾ. ಸುರೇಶ್ ಬಾಬು ಎಂಸಿ ನಿರ್ದೇಶಕರು, ಮೆಡಿಕಲ್ ಆಂಕಾಲಜಿ ಅವರು ವಿಶಿಷ್ಟ ಫೈರ್ಸೈಡ್ ಚಾಟ್ ಸಂವಾದ ನಡೆಸಿದರು. ಈ ವೇಳೆ ಕ್ರಿಕೆಟ್ ಮತ್ತು ಕ್ಯಾನ್ಸರ್ ಚಿಕಿತ್ಸೆಯ ನಡುವಿನ ಸಾಮ್ಯತೆಗಳ ಬಗ್ಗೆ ಚರ್ಚಿಸಿದ ಅವರು, ಕ್ಯಾನ್ಸರ್ ಅನ್ನು ಜಯಿಸಲು ಬಲವಾದ ಜಂಟಿ ಪಾಲುದಾರಿಕೆ, ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ತಕ್ಕಂತೆ ತಂತ್ರಗಳನ್ನು ರೂಪಿಸುವುದು ಮತ್ತು ಕ್ರೀಡಾಂಗಣದಂತೆ ಚಿಕಿತ್ಸೆಯಲ್ಲೂ ದೀರ್ಘ ಇನ್ನಿಂಗ್ಸ್ ಆಡುವುದು ಅತ್ಯಂತ ಅವಶ್ಯಕವಾಗಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟರು. ಕಿಮ್ಸ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಡಾ. ಬಿ. ಭಾಸ್ವರರಾವ್ ಅವರು ಮಾತನಾಡಿ, ಪ್ರತಿಯೊಬ್ಬರಿಗೂ ವಿಶ್ವದರ್ಜೆಯ ಸುಧಾರಿತ ಆರೋಗ್ಯ ಸೇವೆಯನ್ನು ಲಭ್ಯವಾಗುವಂತೆ ಮಾಡುವುದು ನಮ್ಮ ಮುಖ್ಯ ಆಶಯವಾಗಿದೆ. Firstly, don't call me Sir VVS. You can just call me VVS, and it's great to be here. Yes. And I wish this collaboration and this institute a lot of success. As Dr. Bhaskara Garu told, I come from a family of doctors. My parents, Dr. Shantaram, eminent physician and cardiologist. My mother, Dr. Satyavama, eminent radiologist, and it's such a privilege for me to be their son. Because right from my younger days, I've seen the kind of impact and the dedication they have actually shown towards the medical fraternity. And even today, my father is 83, but still he goes every day to his clinic and continues to dedicate himself to this fraternity. And not that I'm here in a hospital or an institute of this repute, but I always felt that the medical profession is probably the noblest of profession, and no disrespect, no disregard for the other profession, but and it's a great way Dr. Bhaskara Garu told that patient is God, but it's honestly it's other way around, without any pressure to the medical fraternity, that when your loved ones need the medical attention, when they're not well, when they're sick, there are two powerhouses they seek refuge. One is obviously the Almighty, the second is the doctors. So that's a responsibility all the doctors and the people in the medical fraternity have, and I've seen that right from my younger days, how the patients who my parents treated used to come and thank them.